ಪ್ರತಿದಿನ ನೀವು ತುಗ್ತಾ ಇದ್ದೀರಾ ಅರ್ಥ. तुम रोज प्रभु को रुलाते हो, ನೀವು ಪ್ರತಿದಿನ ದೇವರಿಗೆ ಅಳಿಸುವಂತರಾಗಿದ್ದೀರಾ, रोज प्रभु को धोखा देते हो ಪ್ರತಿದಿನ ದೇವರಿಗೆ ನೀವು ಮೋಸ ಮಾಡುವಂತರಾಗಿದ್ದೀರಾ. और कहते हो प्रभु हमें ब्लेस कर, ದೇವರಿಗೆ ನಿಮಗೆ ಆಶೀರ್ವಾದ ಮಾಡೋದು ಮತ್ತೆ ಹೇಳ್ತೀರಾ. करेगा वो ब्लेस आपको? ನಿಮಗೆ ದೇವರು ಆ ರೀತಿ ಆಶೀರ್ವಾದ ಮಾಡಕ್ಕೆ ಸಾಧ್ಯನಾ? अगर आप किसी से कुछ लेना चाहते हो दुनिया में भी, उसकी भी चापलूसी करते हो, उसको भी पहले खुश करते हो, तब उससे कुछ लेते हो. ಅವಾಗ ಜನರು ಲೋಕದಲ್ಲಿ ಸಹ ನೀವು ಬೇರೆ ಸಂತೋಷ ಪಡಿಸಿ ಆಮೇಲೆ ಅವಾಗ ಏನಾದರೂ ತೆಗೆದುಕೊಳ್ತೀರಾ ಬ್ರದರ್. हम अपने परमेश्वर को सारा दिन दुख देते हैं ನೀವು ಪ್ರತಿದಿನ ನಮ್ಮ ತಂದೆಗೆ ದುಃಖ और उससे ಪಡಿಸಿ कहते हैं अच्छा हमें दे दे. ನಮಗೆ ಒಳ್ಳೆಯದನ್ನೇ ಕೂಡ ದುಃಖ ಪಟ್ಟು यीशु को दुख देना बंद करिए. ನೀವು ಯೇಸುವನ್ನು ಮುರಿಯಲ್ಪಟ್ಟಂತ ಮನಸ್ಸಲ್ಲಿ मत रुलाओ यीशु को, ಯೇಸುವನ್ನು ಅಳಿಸುವುದರಾಗಿರಬಾರ್ದು. ನೀವು ಪ್ಲೀಸ್ आज्ञाकारिता में चलिए. ಆತನ ಆಜ್ಞೆಗಳನ್ನು ಕೈಕೊಂಡು ಹೋಗ್ತಕ್ಕಂಥ यीशु आपके जीवन की गवाही देगा. ಯೇಸು ಸ್ವಾಮಿ ನಿಮ್ಮ ಜೀವನದ ಸಾಕ್ಷಿ. आज मुझे बोलने की जरूरत नहीं है मैं कौन हूँ. यीशु बोलता है, ಯೇಸು ಸ್ವಾಮಿ ಹೇಳ್ತಾರೆ, यीशु बोलता है, ಯೇಸು ಹೇಳ್ತಾರೆ, यीशु मेरी गवाही देता है. ಯೇಸು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ತಾರೆ. हालेलुया. Hallelujah. रोमियो 5:14 तो भी आदम से लेकर मूसा तक मृत्यु ने उन लोगों पर भी राज्य किया जिन्होंने उस आदम जो उस आने वाले का चिन्ह है कि अपराध के समान पाप न किया. हालेलुया. Hallelujah. समझ रहे? ನಿಮಗೆ ಅರ್ಥ ಆಗ್ತದೆ? अनाज्ञाकारिता का जो रिजल्ट था वो मृत्यु थी और पाप ने दुनिया के ऊपर राज्य किया. ಅಂದ್ರೆ ಆ ವಿಧಿಯದ ಮೂಲಕವಾಗಿ ಅದು ಏನಾಗಿತ್ತು, ಮರಣವಾಗಿತ್ತು. ಆ ಮರಣದ ಮೂಲಕ ಪಾಪ ಇಡೀ ಲೋಕವೆಲ್ಲ ವ್ಯಾಪಿಸಿತು. इब्रानियों 5:6 इसी प्रकार ये दूसरी जगह भी कहता है तू मलिसिदिक की रीति पर सदा के लिए याजक है. यीशु ने अपनी देह में रहने के दिनों में ऊंचे शब्द से पुकार कर और आंसू बहा कर उससे जो उसको मृत्यु से बचा सकता था प्रार्थनाएं और विनती की और भक्ति के कारण उसकी सुनी गई. पुत्र होने पर भी उसने दुख उठाकर आज्ञा माननी सीखी और सिद्ध बनकर अपने सब आज्ञा मानने वालों के लिए सदा काल के उद्धार का कारण हो गया और उसे परमेश्वर की ओर से मलिसदिक की रीति पर महायाजक का पद मिला. हालेलुया. Hallelujah. बाइबल बताती है प्रभु यीशु मसीह ने भी क्या लिखा है. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಸಹ जब यीशु देह में था ಯೇಸು ಸ್ವಾಮಿ ಲೋಕದಲ್ಲಿದ್ದರು. उसने पुकार कर ಅವ್ರಿಗೆ ನಾವು आंसू बहा कर ಅದನ್ನು ಕೂಗಿ ಕಣ್ಣೀರಿನಿಂದ प्रार्थनाएं और विनती करके ಪ್ರಾರ್ಥನೆ ಮತ್ತು ವಿನಂತಿಗಳನ್ನ ಮಾಡಿ, ವಿಜ್ಞಾಪನೆಗಳ ಮಾಡಿ, पुत्र होने पर भी ಆತನು ಮಗನಾಗಿದ್ದರೂ ಸಹ दुख उठाकर ಆತನ ದುಃಖ आज्ञा माननी सीखी. ಆತನ ಆಜ್ಞೆಗಳು ಕೈಗೊಂಡು ಹೋಗಿದ್ದಾನೆ. आज्ञा मानना एक फीलिंग नहीं है. ಆಜ್ಞೆ ಕೈಕೊಂಡು ಹೋಗ್ತಕ್ಕಂಥದ್ದು ಇದೊಂದು ನಮ್ಮ ಫೀಲಿಂಗ್, ಆಲೋಚನೆ ಅಲ್ಲ. आज्ञा मानने से शरीर को दुख होता है, ನಾವು ಆಜ್ಞೆಗಳು ಕೈಕೊಂಡು ನಡೆಯುವಾಗ ಶರೀರಕ್ಕೆ ದುಃಖವಾಗುತ್ತದೆ, आंसू निकलते हैं, ಕಣ್ಣಿನ ನೀರುಗಳು ಬರ್ತಾ ಇರ್ತವೆ, पेन होता है. ಬೇನೆ ಆಗುತ್ತದೆ. यीशु मसीह ने देह के दिनों में आंसू बहा के आज्ञा माननी सीखी. ಸೊ ನಾವು ಯೇಸುವಿನ ಆಜ್ಞೆಗಳು ಕೈಕೊಂಡು ಹೋಗುವಾಗ ನಮಗೆ ಬಹಳ ಕಣ್ಣೀರು ಬರುವುದಾಗಿದೆ. हम कहते हैं प्रभु जैसे तू सिद्ध है हमें सिद्ध कर. ನಾವು ಹೇಳ್ಬೇಕು, ದೇವರೇ ನೀವು ಯಾವಾಗ ಸಿದ್ಧರಾಗಿದ್ದು ರೆಡಿ ಆಗಿದ್ದೀರೋ ನಾನು ಸಹ ಸಿದ್ಧರಾಗಿದ್ದು ರೆಡಿ ಆಗಿದ್ದೇನೆ. सिद्ध कैसे बनेंगे? ನಾವು ಹೇಗೆ ಸಿದ್ಧ ಆಗ್ಲಕ್ಕೆ ಸಾಧ್ಯ? आज्ञा मानने से. ಇದು ಆಜ್ಞೆಗಳು ಕೈಕೊಂಡು ಹೋಗೋದ್ರಿಂದ. आज्ञा मानने से. ಸೊ ನಾವು ಆಜ್ಞೆ ಕೈಕೊಂಡು ಹೋಗೋದ್ರಿಂದ बाइबल में लिखा है ಬೈಬಲ್ उसने ಬರ್ತದೆ, दुख उठाकर आज्ञा माननी सीखी ಆತನು ಬೈಬಲ್ ಬರೆದ ದುಃಖ ಅಂದ್ರೆ और सिद्ध बनकर ಮತ್ತು ಸಿದ್ಧನಾಗಿ
सब आज्ञा मानने वालों के लिए ಎಲ್ಲರಿಗೆ ಆಜ್ಞೆಯನ್ನು ಕೈಗೊಂಡು सदा ಹೋಗ್ತಕ್ಕಂಥ काल के उद्धार का कारण हो गया। ಆತನು ಸದಾ ಕಾಲ ಆತನು ರಕ್ಷಣೆ ಮಾಡುವುದರಾಗಿದ್ದಾರೆ, ಮೇಲೆಬ್ಬಿಸುವನಾಗಿದ್ದಾರೆ. हालेलुया ಹಾಲೆಲೂಯಾ, हालेलुया। ಹಾಲೆಲೂಯಾ. पूरी बाइबल उठा लो, ಪೂರ ಬೈಬಲ್ ನೋಡಿದಾಗ आपको एक व्यक्ति अनाज्ञाकारी मिलेगा, उसका भी रिजल्ट उसने भुगता। ಸೊ ವ್ಯಕ್ತಿ ಬೇಕಾದ್ರೆ ಅದು ಯಾವಾಗ ಒಂದು ಆಜ್ಞೆಯನ್ನು ಕೈಗೊಂಡು ನಡೀತಾನೋ, ಸಾರಿ ಆಜ್ಞೆ ಮೀರಿ ನಡೀತಾನೋ, और ಅದನ್ನ जिसने ಪ್ರತಿಫಲ ಕೊಡ್ತಾನೆ. आज्ञाकारिता को माना उसने भी उसका प्रतिफल होगा। ಮತ್ತೆ ಯಾರ್ಯಾರು ದೇವರ ಆಜ್ಞಾ ಪ್ರಕಾರ ಜೀವಿಸ್ತಾರೋ ಅದನ್ನು ಸಹ ಪ್ರತಿಫಲ ಕೊಡ್ತಾನೆ. आप जो कुछ भी करते हो ನೀವು ಏನಾದರೂ ಮಾಡ್ತೀರೋ उसका एक प्रतिफल है, ಅದಕ್ಕೆ ಒಂದು ಪ್ರತಿಫಲದ ರಿಸಲ್ಟ್ ಇದೆ. आज्ञा का भी प्रतिफल है ನೀವು ಆಜ್ಞೆ ಕೈಗೊಂಡು ನಡೆಯುವಾಗ ಅದು और ಪ್ರತಿಫಲ. अनाज्ञाकारिता का भी प्रतिफल है। ಮತ್ತು ನೀವು ಆಜ್ಞೆ ಮೀರಿ ನಡೆಯುವಾಗ ಅದಕ್ಕೂ ಸಹ ಪ್ರತಿಫಲ ಇದೆ. आज्ञा का फल अनंत जीवन है, ಆಜ್ಞೆಗಳು ಕೈಗೊಂಡು ನಡೆಯುವಾಗ ನಿಮಗೆ ನಿತ್ಯ ಜೀವ ಇದೆ. हाँ? और अनाज्ञाकारिता का फल अनंत काल की मृत्यु है। ನೀವು ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ ಅದು ನಿಮಗೆ ಅದು ಮರಣ ಇದೆ. बहुत सारे लोग सोचते हैं मैं तो क्रिश्चियन हूँ, ಬಹಳ ಜನ ಆಲೋಚನೆ ಮಾಡ್ತಾರೆ ನಾನು ಕ್ರಿಸ್ತನಾಗಿದ್ದೇನೆ, मेरा नाम कोई काट नहीं सकता स्वर्ग की पुस्तक में से। ನನ್ನ ಹೆಸರು ಆ ಒಂದು ಪರಲೋಕದ ಜೀವ ಗ್ರಂಥದಲ್ಲಿ ಯಾರು ತೆಗೆಯಲಿಕ್ಕೆ ಸಾಧ್ಯನೇ ಇಲ್ಲ. और इस गलत फहमी को लेकर ಇದು ಒಂದು ಅಂದ್ರೆ ತಪ್ಪಾಗಿರ್ತಕ್ಕಂಥ ಆಲೋಚನೆ ಅರ್ಥ हम ಮಾಡ್ತಾರೆ. हर रोज प्रभु की आज्ञाओं की धज्जियां उड़ा देते हैं ನಾವು ಪ್ರತಿದಿನ ದೇವರ ಆಜ್ಞೆಗಳನ್ನ ನಾವು ಮೀರಿ ನಡೀತಕ್ಕಂಥರಾಗಿದ್ದೇವೆ. और दूसरों के सामने बहुत धर्मी बनते हैं। ನಾವು ಜನರ ಮುಂದೆ ನಾವು ಬಹಳ ನೀತಿವಂತರ ತರ ಹಾಗೆ ಕಾಣಿಸ್ತೀವಿ. परमेश्वर ने बोला ದೇವರು ಹೇಳಿದ್ದಾರೆ, मैं हर तेरे गुप्त काम का जो तूने छुप के किया है न्याय करूंगा। ಸೊ ಪ್ರತಿಯೊಂದು ಗುಪ್ತವಾದ ಪ್ರತಿ ವಿಷಯವನ್ನು जो तुम छुप के करते हो ನೀವು ಏನಾದ್ರು ಮುಚ್ಚಿ ಮಾಡ್ತೀರ, ಗುಪ್ತವಾಗಿ ಕೆಲಸ ಮಾಡ್ತೀರ, वो ತಪ್ಪುಗಳು ಮಾಡ್ತೀರ, सब स्क्रीन पे चलेगा। ಒಂದು ದಿನ ಅದು ಸ್ಕ್ರೀನ್ ಮೇಲೆ ಹಾಕಲ್ಪಡುತ್ತದೆ. आप अपने गुप्त कामों को इस पे देखना चाहते हो? ನಿಮಗೆ ಗುಪ್ತವಾಗಿ ನೀವು ಮುಚ್ಚಿ ಮಾಡಿದ ಕೆಲಸದ ಮೇಲೆ ನೋಡಕ್ಕೆ ಇಷ್ಟಪಡ್ತೀರಾ ಯಾರಾದರೂ? हाँ, जो छुप के चोरी, शराब, सिगरेट, व्यभिचार, हाँ, पोर्नोग्राफी, ये सब जो करते हो, अगर कोई स्क्रीन पे लगा दे तो क्या होगा आपका? ನೀವು ಮುಚ್ಚಿ ಸಿಗರೆಟ್ ಬೇಗದು, ಏನಾದರೂ ಸರಿ ಕುಡಿಯೋದು, ವ್ಯಭಿಚಾರ ಮಾಡೋದು, ಸೊ ಫೋನಲ್ಲಿ ಏನೇನು ನೋಡ್ತಕ್ಕಂಥದ್ದು ಅದು ಎಲ್ಲ ಪಿಕ್ಚರು अभी आप बोलोगे, नहीं नहीं मैंने नहीं किया। ಇಲ್ಲ ಇಲ್ಲ ನಾ ಇದು ಮಾಡಿಲ್ಲ. आप अपना पास्टर को झूठ बोल सकता है, ನೀವು ನಿಮ್ಮ ಪಾಸ್ಟರ್ಗೆ अपने माता पिता को झूठ बोल सकता है, ತಾಯಿ ತಂದೆಗೆ ನೀವು ಸುಳ್ಳು ಹೇಳ್ಬೋದು, लोगों को झूठ बोल सकता ನೀವು है, ಜನರಿಗೆ ಸುಳ್ಳು ಹೇಳ್ಬೋದು, लेकिन प्रभु को झूठ नहीं बोल सकता। ಆದ್ರೆ ನೀವು ದೇವರು ಯಾವತ್ತೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ वो ಇಲ್ಲ. फट देवी क्या करेगा? ಅದು दूत क्या है दिखाएगा। आप बोलोगे नहीं नहीं प्रभु मैंने नहीं किया, प्रभु कहेगा ठीक है देख, ये देख। ಇಲ್ಲ ಇಲ್ಲ ನಾ ಏನ್ ಮಾಡಿಲ್ಲ और वहां पर सारे दूत खड़े होंगे, सारे लोग खड़े होंगे, और हमारा क्या बनेगा? ಒಂದು ವಿಷಯ ಅರ್ಥ ಮಾಡ್ಕೊಂಡೆ, ಸ್ವಾಮಿ ಯಾವ ಹಾಕೋದೆಲ್ಲ ನಾ ಮಾಡಿಲ್ಲ, ಇದು ನಾ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ಆದ್ರೆ ಇದೆಲ್ಲ ಮುಂದೆ ಸಿನಿಮಾ ಹಾಕಿದಾಗ और जितना भी घमंड से अभी चल रहे हैं, हाँ, ಇವತ್ತು ಎಷ್ಟು ಬಿಟ್ಟು ತಪ್ಪು ಕೆಲಸ ಮಾಡ್ತಾ ಇದ್ದೀರೋ सोच के भी अभी ಆಲೋಚನೆ ಸಹ ತಪ್ಪು कुछ कुछ ಮಾಡ್ತಾರೆ. हो रहा है दिल में, ಕೆಲವರು ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ये ज्यादा होना है और इसे छोड़ना है। समझ आ रही है? ನಿಮ್ಗೆ ಅರ್ಥ ಆಗ್ತದೆ? क्योंकि बाइबल कहती है ಬೈಬಲ್ ಹೇಳುವುದಾಗಿದೆ, एक बार मरना ಒಂದು ಸಾರಿ और ಸಾಯ್ಬೇಕು न्याय का होना ಮತ್ತು ಆಮೇಲೆ ನ್ಯಾಯ ತೀರ್ಪು नियुक्त है। ಅದು ಖಚಿತವಾಗಿದೆ. समझ आ रही है? ನಿಮ್ಗೆ ಅರ್ಥ ಆಗ್ತದೆ? अभी अरे जो मसीह ने उन पे दंड की आज्ञा नहीं, हम दूसरा वचन ढूंढ लेते हैं, लेकिन ये भी लिखा है कि कोई व्यभिचारी, कोई झूठ, कोई गाली, कोई चोरी करने वाला स्वर्ग में नहीं जाएगा। ಸೊ ಅದು ಸಹ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಸುಳ್ಳು ಹೇಳ್ತಕ್ಕಂಥದ್ದು, ಕರ್ತನ ಮಾಡ್ತಕ್ಕಂಥದ್ದು, ವ್ಯಭಿಚಾರ ಮಾಡ್ತಕ್ಕಂಥದ್ದು ಯಾರು ಸ್ವರ್ಗದಲ್ಲಿ ಹೋಗುದಿಲ್ಲ. चलना है वैसा वचन ढूंढ सकते हैं लोग। ಸೊ ನೀವು ಹೆಂಗ್ ನಡಿಬೇಕು ಅಂತ ವಾಕ್ಯ ಹುಡ್ಕೊಂಡು ನೀವು ಇಟ್ಕೋತೀರಿ ನೀವು. इब्राहिम परमेश्वर का कितना प्रिय था। ಅಬ್ರಾಮನು ಯೇಸು ಸ್ವಾಮಿಗೆ ಎಷ್ಟು ಪ್ರಿಯನಾಗಿದ್ದನು. एक मिस्टेक हुआ, ಒಂದು ತಪ್ಪಾಗಿತ್ತು. चिड़िया उसका भेंट को ले गई, ಅವಾಗ ಏನ್ ಮಾಡಿದಾರೆ, 400 साल का गुलामी में चला गया। ಒಂದು ತಪ್ಪು ಮಾಡಿಸಿದ್ರೆ ಸುಮಾರು 430 ವರ್ಷ मूसा बेचारा बहुत अच्छा ही काम किया, ಬಹುಶಃ ಬಹಳಷ್ಟು
ಒಂದು ತಪ್ಪು ಮಾಡಿದ್ದಾನೆ, कनान में नहीं जा पाया। ಆತನು ಕಾನಾನ್ ದೇಶಕ್ಕೆ ಹೋಗಿಲ್ಲ. और हमको लगता है ಇವಾಗ ನಮಗೆ ಅನಿಸ್ತದೆ, हमको तो लाइसेंस मिला है पाप करने का, ನಮಗೆ ದೇವರು ಲೈಫ್ ಲಾಂಗ್ फिर भी हम स्वर्ग जाएगा। ಆದ್ರೂ ಸಹ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ये बाइबल हमारे लिए ही लिखा है। ಈ ಬೈಬಲ್ ನಮಗೋಸ್ಕರ ಬರೆಯಲ್ಪಟ್ಟಿದೆ. आप जानते हैं काउंटिंग कोई मैटर नहीं करती, गिनती कोई मायने नहीं रखती। ಯಾರು ಸಹ ನೀವು ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ. नूह के समय पर ನೋಹನ ಕಾಲದಲ್ಲಿ 8 अरब लोग बताते हैं, 8 अरब लोग थे धरती पर। कितना बचा बोलो? 8 ಜನ ರಕ್ಷಣೆ ಹೊಂದಿದ್ದಾರೆ. केवल 8। ಕೇವಲ 8 ಜನ ರಕ್ಷಣೆ ಹೊಂದಿದ್ದಾರೆ ನೋಹನ ಕಾಲದಲ್ಲಿ. जब सदोम और अमोरा नाश हुए कितने बचे? ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಎಷ್ಟು ಜನ ರಕ್ಷಣೆ? केवल 3। ಕೇವಲ 3 ಮಾತ್ರ ರಕ್ಷಣೆ ಆಗಿದ್ದಾರೆ. समझ आ रही है? ನಿಮಗೆ ಅರ್ಥ ಆಗ್ತದನ? हमें लग रहा है नहीं 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 नहीं, परमेश्वर तो कुछ नहीं, प्रभु को हमारा ज्यादा जरूरत है। ನೀವು ಹೇಳ್ಬೋದು ಇಲ್ಲ ಇಲ್ಲ ಯೇಸು ಸ್ವಾಮಿ अरे प्रभु हमसे प्यार करता है, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. तुम रोज उसका प्यार को ऐसे ऐसे कुचलता है, ऐसे ऐसे कुचलता है। ನೀವು ಆತನ ಪ್ರೀತಿಯನ್ನು ತಿಳ್ಕೊಂಡು ಹೀಗೆ ನಡೀತಾ ಹೋಗ್ತಾ उसके ಇದ್ದೀರಿ. लहू को रोज अपने पैरों के तले रौंदते हैं। ಸೊ ಆತನ ರಕ್ತವನ್ನು ನಿಮ್ಮ ಕಾಲಿಗೆ ಮಿಂಗಿಸಿ, अरे मुझे सब पता है, मुझे सब बाइबल आती है, पर मैं फिर भी व्यभिचार करूंगा, ಎಲ್ಲ ಗೊತ್ತಿದೆ, ಬೈಬಲ್ ಗೊತ್ತಿದೆ, ಎಲ್ಲ ಆದ್ರೂ ಸಹ ನಾವು ವ್ಯಭಿಚಾರ मैं ಮಾಡ್ತೀವಿ, फिर भी नशा करूंगा। ಆದ್ರೂ ಸಹ ನಾನು ನಶೆ ಮಾಡ್ತೀನಿ. बाइबल कहती है जो प्रभु की देह को नाश करेगा ಸೊ ದೇವರು ಯಾರಾದ್ರೂ ತನ್ನ प्रभु उसे नाश करेगा। ದೇವರ ಆಲಯವನ್ನು ಯಾರು ಹಾಳು ये ಮಾಡ್ತಾರೆ? शरीर पवित्र आत्मा का मंदिर है। ಶರೀರ ಪ್ರಾರ್ಥನಾ ಮಂದಿರ. जब अगर आप उसको गंदा करोगे ಒಂದು ವೇಳೆ ನೀವು ಅದನ್ನ ಹಾಳು ಮಾಡಿದ್ರೆ तो परमेश्वर देखेगा फिर। ಅದು ದೇವರು ನೋಡ್ಕೊಳ್ತಾರೆ ನಿಮ್ಮನ್ನ. हालेलुया। ಹಾಲೆಲೂಯಾ. प्रभु को ठट्ठों में मत उड़ाओ। ದೇವರು ಯಾವತ್ತೂ ನೀವು ಏನ್ ಮಾಡಕ್ ಹೋಗ್ಬಾರ್ದು. मनुष्य जो बोएगा ಮನುಷ್ಯ ಏನ್ ಬಿತ್ತುತ್ತಾನೋ वो काटेगा। ಅದನ್ನೇ ಕೊಯ್ಯುವುದರಾಗಿದ್ದಾನೆ. प्रभु को ज्यादा सदुकी फरीसी नहीं चाहिए। ದೇವರಿಗೆ ಬಹಳ ಜನ ಸದುಕಾಯರು ಪರಿಸರ ಹಾಗೆ ಬೇಡ. ओह मैं क्रिसमस पे चर्च जाता हूँ, ನಾನು ಕ್ರಿಸ್ಮಸ್ ಮಾತ್ರ ಚರ್ಚ್ मैं ईस्टर पे चंदा देता हूँ, ನಾನು ಇಷ್ಟೇ ಮಾತ್ರ ಚಂದ ಕೊಡ್ತೇನೆ, ना टाइट देता हूँ, ನಾ ದಶಭಾಗ ना आज्ञा मानता हूँ। ಆಜ್ಞಾ ನಡೆಯುವ ಪ್ರಕಾರ ನಡೆಯುವುದಿಲ್ಲ. हम क्या है? ನಾವೇನಾಗಿದ್ದೇವೆ? हम यीशु से प्यार करते हैं? ಮತ್ತು ನಾವು ಯೇಸುವನ್ನು ಪ್ರೀತಿ ಮಾಡ್ತಿದ್ದ ಜನನ नहीं। ಇಲ್ಲ. बाइबल कहती है जब तुम रोज पाप करते हो, ನೀವು ಬೈಬಲ್ ಹೇಳ್ತಾರೆ ದಿನ ನೀವು ಪಾಪ रोज ಮಾಡ್ತೀರಾ. यीशु के लहू को अपने पैरों के तले रौंदते हो। ಸೊ ಯೇಸು ಸ್ವಾಮಿಗೆ ನೀವು ಏನ್ ಮಾಡ್ತೀರಿ? ಮತ್ತೆ ಸಿಲ್ಬೇಕಾಗಿ ಅದರ ರಕ್ತದ ಮೇಲೆ ಮತ್ತೆ ನೀವು ತುಳಿತಾ ಇದ್ದೀರ ಅರ್ಥ. तुम रोज प्रभु को रुलाते हो, ನೀವು ಪ್ರತಿದಿನ ದೇವರಿಗೆ ಅಳಿಸುವಂತರಾಗಿದ್ದೀರಾ, रोज प्रभु को धोखा देते हो ಪ್ರತಿದಿನ ದೇವರಿಗೆ ನೀವು ಮೋಸ ಮಾಡುವಂತರಾಗಿದ್ದೀರಾ. और कहते हो प्रभु हमें ब्लेस कर। ದೇವರೇ ನಮಗೆ ಆಶೀರ್ವಾದ ಮಾಡೋದು ಮತ್ತೆ ಹೇಳ್ತೀರಾ. करेगा वो ब्लेस आपको? ನಿಮಗೆ ದೇವರು ಆ ರೀತಿ ಆಶೀರ್ವಾದ ಮಾಡಕ್ಕೆ ಸಾಧ್ಯನಾ? अगर आप किसी से कुछ लेना चाहते हो दुनिया में भी, उसकी भी चापलूसी करते हो, उसको भी पहले खुश करते हो, तब उससे कुछ लेते हो। ಅವಾಗ ಜನರಿಗೆ ಲೋಕದಲ್ಲಿ ಸಹ ನೀವು ಬೇರೆ ಸಂತೋಷ ಪಡಿಸಿ ಆಮೇಲೆ ಅವರಿಗೆ ಏನಾದರೂ ತೆಗೆದುಕೊಳ್ತೀರ. हम अपने परमेश्वर को सारा दिन दुख देते हैं ನೀವು ಪ್ರತಿದಿನ ನಮ್ಮ ತಂದೆಗೆ ನೀವು ದುಃಖ और उससे ಪಡಿಸಿ कहते हैं अच्छा हमें दे दे। ನಮಗೆ ಒಳ್ಳೆಯದನ್ನೇ ಕೂಡ ದುಃಖ ಪಟ್ಟು यीशु को दुख देना बंद करिए, ನೀವು ಯೇಸುವನ್ನು ಮುರಿಯಲ್ಪಟ್ಟಂತ मत ಮನಸ್ಸನ್ನು रुलाओ यीशु को। ಯೇಸುವನ್ನು ಅಳಿಸುವುದರಾಗಿರಬಾರ್ದು. ನೀವು ಪ್ಲೀಸ್ आज्ञाकारिता में चलिए। ಆತನ ಆಜ್ಞೆಗಳನ್ನು ಕೈಕೊಂಡು ಹೋಗ್ತಕ್ಕಂಥ यीशु आपके जीवन की गवाही देगा। ಯೇಸು ಸ್ವಾಮಿ ನಿಮ್ಮ ಜೀವನದ ಸಾಕ್ಷಿ आज मुझे बोलने की जरूरत नहीं है मैं कौन हूँ, यीशु बोलता है, ಯೇಸು ಸ್ವಾಮಿ ಹೇಳ್ತಾರೆ, यीशु बोलता है, ಯೇಸು ಹೇಳ್ತಾರೆ, यीशु मेरी गवाही देता है। ಯೇಸು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ತಾರೆ. हालेलुया। ಹಾಲೆಲೂಯಾ. नूह की गवाही परमेश्वर ने दी। ನೋಹನ ಸಾಕ್ಷಿ ದೇವರು ಹೇಳಿದ್ದಾರೆ. 8 अरब लोगों में कौन धर्मी था ये प्रभु जानता है। ಈ ಜನರಲ್ಲಿ ನೀವು ಯಾರಾದ್ರೂ ನೀತಿವಂತರಾಗಿದ್ದರೋ ದೇವರು ಚೆನ್ನಾಗಿ ನಮ್ಮನ್ನು ಅರ್ಥವನ್ನಾಗಿದ್ದಾನೆ. अय्यूब की गवाही परमेश्वर ने शैतान को दी। ಯೋಬನ ಒಂದು ಸಾಕ್ಷಿ ದೇವರು ಆ ಸೈತಾನಿಗೆ ಹೇಳಿದ್ದಾರೆ. मूसा पूरी दुनिया में सबसे नम्र व्यक्ति था, परमेश्वर ने बताया। ಸೊ ದೇವರು ಎಲ್ಲಕ್ಕಿಂತ ಅಂದ್ರೆ ಬಹಳ actually जब आप परमेश्वर के साथ ईमानदारी से चलते हो, ಯಾವಾಗ ನೀವು ದೇವರ ಮುಂದೆ ನೀವು ಒಳ್ಳೆ ನೀತಿವಂತರಾಗಿ भले लोग तुम्हें जाने या ना जाने, ಜನರು ನಿಮ್ಮನ್ನ तुम्हें आदर दे या ना दे, ಗೌರವಿಸಲಿ ಇರಲಿ, तुम्हारी रिस्पेक्ट करे या ना करे, ಇಜ್ಜತ್ ಕೊಡಲಿ ಅಥವಾ ಕೊಡದೆ ಹೋಗ್ಲಿ,
परमेश्वर तुम्हारा ऑनर करता है, ದೇವರು परमेश्वर तुम्हारा आदर करता है, ದೇವರು ನಮ್ಮನ್ನು ಬಹಳ ಸ್ವಾಗತಿಸ್ತಾನೆ, ಬಹಳ और ಗೌರವಿಸ್ತಾನೆ. फिर ಮತ್ತು वो आता है ಆತನು ಬರ್ತಾನೆ तुम्हारे अंदर रहने के ನಿಮ್ಮ लिए, ಒಳಗಡೆ ಇರುವುದಕ್ಕೋಸ್ಕರ. और वो तुम में से कार्य करता है. ಆತನ ನಿಮ್ಮ ಒಳಗಡೆ ಉಳ್ಕೊಂಡು ಆತನ ಕಾರ್ಯ ಮಾಡ್ತಾನೆ. ಹಾಲೆಲೂಯಾ, हालेलुया. ಹಾಲೆಲೂಯಾ. यीशु में चलना पाना नहीं है, त्यागना है. ನಾವು ಯೇಸು ಸ್ವಾಮಿ ನಡೆದಲ್ಲ, यीशु के लिए जितना छोड़ोगे ನೀವು ಯೇಸು ಸ್ವಾಮಿ ಸಲ ನೀವು ಎಷ್ಟು ಬಿಟ್ಕೊಡ್ತೀರೋ यीशु उतना देगा. ಯೇಸು ನಿಮ್ಮನ್ನು ಅಷ್ಟನ್ನು ಕೊಡುವನಾಗಿದೆ. ಕಮ ಜೋರ जितना बोलोगे दे 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 दे, ದೇವರೇ ಕೂಡ್ರಿ 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 ಅಂತಂದಾಗ वो दूर 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 भागेगा. ಅದು ಅಷ್ಟು ದೂರ ದೂರ ದೂರವಾಗಿ ಹೋಗ್ತಾ ಇದ್ದಾಗ यीशु के लिए त्याग करना सीखो. ನೀವು ಯೇಸುಗೋಸ್ಕರ ತ್ಯಾಗ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಬೇಕಲ್ಲ. जब यीशु ने अपने आप को पिता के लिए दे दिया, ಯೇಸು ಸ್ವಾಮಿ ತನ್ನ ಆತ್ಮವನ್ನ ತಂದೆಗೆ ಒಪ್ಪಿಸಿದ್ದಾರೆ, तुम्हारे लिए दे दिया, ನಿಮ್ಗೋಸ್ಕರ ಕೊಟ್ಟಿದ್ದಾರೆ. तो परमेश्वर ने भी ದೇವರು ಸಹ सारी प्रभुताएं, ಎಲ್ಲೆಡೆ सारी प्रधानताएं, ಎಲ್ಲೆಡೆ ಲೋಕ ಭೂಮಂಡಲ सारी आशीषें, ಎಲ್ಲ ಆಶೀರ್ವಾದ न्याय करने का ನ್ಯಾಯ अधिकार ಮಾಡುವ ಅಧಿಕಾರ यीशु को दे दिया. ಯೇಸು ಸ್ವಾಮಿಗೆ ಕೊಟ್ಟುಬಿಟ್ಟಿದ್ದಾರೆ. ಪ್ರಿಯರೇ, आज तुम जब प्रार्थना करते हो ಯಾವಾಗ ನೀವು ಪ್ರಾರ್ಥಿಸ್ತೀರೋ पिता से, ತಂದೆಗೆ तो किसके नाम से देता है? ಯಾರ ಹೆಸರು ಮೇಲೆ ಕೊಡ್ತಾರೆ? यीशु के नाम से वो तुम्हारा आशीष देता है. ಯೇಸುವಿನ ಹೆಸರಿನ ಮೇಲೆ ನಿಮಗೆ ಆಶೀರ್ವಾದ ಕೊಡ್ತಾರೆ. जब तुम उसे महिमा दोगे, ಯಾವಾಗ ನೀವು ಅವರಿಗೆ तुम खुद को दे दोगे, ನೀವು ಸ್ವತಃ ನೋಡ್ಕೊಂಡ್ರೆ तो वो भी अपने आप को तुम्हें दे देगा. हालेलुया. ಹಾಲೆಲೂಯಾ. तो यीशु आपसे प्रेम करता है. ಯೇಸುವನ್ನು ಪ್ರೀತಿಸ್ತಾನೆ. मेरी बातें किसी को चुभ सकती हैं, ನನ್ನ ಮಾತು ಯಾರಿಗಾದರೂ दवाई कड़वी होती है, ನನ್ನ ಸಾಕ್ಷಿ ಸ್ವಲ್ಪ ಕಷ್ಟ ಇರ್ತದೆ, ಅದು ಕಹಿ ಆಗಿತ್ತು ಪ್ರಿಯರೇ. जब टीका लगता है पेन होता है, पर बाद में चंगा हो जाता है. तो आज आपका आत्मिक चंगाई का दिन है. ಇವತ್ತು ನಿಮ್ಮ ಆತ್ಮಿಕ ಸ್ವಸ್ಥತೆ ದಿನವಾಗಿದೆ. हालेलुया. ಹಾಲೆಲೂಯಾ. यीशु बहुत जल्दी आ रहा है, ಯೇಸು ಅತಿ ಬೇಗ ಬರ್ಲಿಕ್ಕೆ ಇದ್ದಾರೆ. बहुत जल्दी आ रहा है. ಅತಿ ಬೇಗ ಬರ್ಲಿಕ್ಕೆ ಇದ್ದಾರೆ. क्या तुम तैयार हो? ನೀವು ಸಿದ್ಧರಾಗಿದ್ದೀರಾ? तैयारी कपड़े पहन के नहीं, धार्मिक कपड़े पहन के, शुद्ध काम होना चाहिए. ನೀವು ತಯಾರಾಗಿ ಬಂದಿರಿ, ಸಿದ್ಧರಾಗಿದ್ದು ರೆಡಿಯಾಗಿ ಬಂದಿರಾ ಈ ಬಟ್ಟೆ, ಆದ್ರೆ ಅದು ನೀತಿಯ ವಸ್ತ್ರವನ್ನ तो लालच वाला दाग जाना है, व्यभिचार का दाग जाना है. फोन में छुप छुप के क्या देखता है वो भी जाना है. ವ್ಯಭಿಚಾರದ ಆಲೋಚನೆಗಳು ಉದ್ದೇಶಗಳು ಬಿಟ್ಕೊಡ್ಬೇಕು. अभी ಅದು ಮೊಬೈಲ್ सब कपड़ा अच्छे से धो लो. ನಿಮ್ದು ಎಲ್ಲಾ ಬಟ್ಟೆಗಳು ಚೆನ್ನಾಗಿ ತೊಳ್ಕೊಳ್ಬೇಕು. ಇವತ್ತು यीशु चर्च को लेने नहीं आ रहा, ಯೇಸು ಚರ್ಚ್ ಅನ್ನ ತೆಗೆದುಕೊಂಡು ಹೋಗಲು ಬರ್ತಾ ಇಲ್ಲ. यीशु पवित्र चर्च को लेने आ रहा है. ಯೇಸು ಪವಿತ್ರ ಚರ್ಚ್ ಅನ್ನು ತೆಗೆದುಕೊಂಡು ಹೋಗಲು ಬರ್ತಾ ಇಲ್ಲ. यीशु केवल चर्च के लोगों को लेने नहीं आ रहा, ಯೇಸು ಸ್ವಾಮಿ ಚರ್ಚ್ ತೆಗೆದುಕೊಂಡು ಹೋಗಲು ಬರ್ತಾ ಇಲ್ಲ. यीशु पवित्र लोगों को लेने आ रहा है. ಯೇಸು ಪವಿತ್ರ ಜನರನ್ನ ಕರ್ಕೊಂಡು ಬರ್ಲಿಕ್ಕೆ ಬರ್ತಾ ಇದ್ದಾನೆ. हालेलुया. ಹಾಲೆಲೂಯಾ. हम दूसरा क्या कर रहा है छोड़ दो, हम क्या कर रहा है उस पे ध्यान दो. ಬೇರೆಯವ್ರು ಏನ್ ಮಾಡ್ತಾ ಇದಾರೋ ಅದು ಬಿಟ್ಕೊಡ್ರೆ, ನಾವೇನ್ ಮಾಡ್ತಿದ್ದೋ ಅದನ್ನ ಫಸ್ಟ್ ಆಲೋಚನೆ ಮಾಡ್ಬೇಕು. न्याय वो करेगा. ನ್ಯಾಯ ಆತರು ಮಾಡ್ತಾರೆ, ತೀರ್ಪು ಆತರು ಮಾಡ್ತಾರೆ. हालेलुया. ಹಾಲೆಲೂಯಾ, हालेलुया. ಹಾಲೆಲೂಯಾ. इसलिए अभी शरीर को जितना मर्जी दुख होए, ನೀವು ಶರೀರದ ಇಚ್ಛೆಗಳು ಎಷ್ಟು कोई ಬಿಟ್ಕೊಡ್ರಿ, टेंशन नहीं, ನಮ್ಗೆ ಯಾವ ಟೆನ್ಷನ್ ಇಲ್ಲ. लेकिन ಆದ್ರೆ वो नरक में जो अनंत काल का दुख नहीं होना चाहिए. ನರಕದಲ್ಲಿ ನಿರಂತರವಾಗಿರ್ತಕ್ಕಂಥ ಆ ದುಃಖ ನಮಗೆ ಇರಬಾರ್ದು ಶರೀರಕ್ಕೆ. बाइबल में लिखा है, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, एक पेड़ अगर सूख जाए ಒಂದು ಮರ, ಒಂದು ಗಿಡ ಒಂದು ವೇಳೆ और ಒಣಗಿ वो ಹೋದ್ರೆ, फूट बन जाए, ಒಂದು ವೇಳೆ ಅದು ಒಣಗಿ ಹೋದ್ರೆ, फिर भी ಆದ್ರೂ ಸಹ 100 साल 1000 साल बाद भी 100 ವರ್ಷ 1000 ವರ್ಷ ನಂತರ वर्षा की गंध पाकर हो सकता है वो दोबारा से फल जाए. ಮತ್ತು ಒಂದು ವೇಳೆ ಮತ್ತೆ ಅದು ಬೆಳೆಯಲಿಕ್ಕೆ पर ಪ್ರಾರಂಭವಾದ मनुष्य एक बार मर गया ಒಂದ್ಸರಿ ಮನುಷ್ಯರು ಮತ್ತೆ तो उसके जीवन में कोई आशा नहीं, ಮತ್ತೆ ಯಾವ ಆಶಾ ಮನುಷ್ಯನ ಜೀವನದಲ್ಲಿ ಇಲ್ಲ, कोई आशा नहीं. ಯಾವ ಆಶಾ ಮನುಷ್ಯನ ಜೀವನದಲ್ಲಿ ಇಲ್ಲ. इसीलिए बहुत ಅದಕ್ಕೋಸ್ಕರ ಬಹಳ केयरफुली अपनी लाइफ को बिताइए. ನಿಮ್ಮ ಜೀವನ ಬಹಳ ಜಾಗರೂಕತೆಯಿಂದ ಇಟ್ಟುಕೊಳ್ಬೇಕಾಗಿದೆ. हर एक दिन अपना ಪ್ರತಿದಿನ परमेश्वर के भय में बिताइए. ಪ್ರತಿಯೊಂದು ದಿನ ದೇವರ हालेलुया. ಹಾಲೆಲೂಯಾ, हालेलुया. ಹಾಲೆಲೂಯಾ. ಇದೇ हमें ರೀತಿ एक दूसरे को उठाना है, ನಾವು ಇನ್ನೊಬ್ಬರಿಗೆ ಎಬ್ಬಿಸಬೇಕಾಗಿದೆ. एक दूसरे को बढ़ाना है. ಇನ್ನೊಬ್ಬರಿಗೆ ಮಾಡಬೇಕು.
यीशु का राज्य बढ़ेगा, ಯೇಸುವಿನ ರಾಜ್ಯ ದೊಡ್ಡದಾಗುತ್ತದೆ. किंगडम बढ़ेगा। ಯೇಸುವಿನ ರಾಜ್ಯ ದೊಡ್ಡದಾಗುತ್ತಿರುವುದಾಗಿದೆ ಪ್ರಿಯರೇ. बाइबल में लिखा है वो आज भी तुम्हारे लिए प्रार्थनाएं करता है। ಆತನು ಇವತ್ತು ಸಹ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. जब शैतान तुम पे दोष लगाता है, वो जाता है कोर्ट में वकील बनकर, बोलता है शैतान को देख मैंने इसके लिए लहू बहाया, छोड़ इसे। रोज आपका मुकदमा लड़ता है वो। आप सबको जय मसीह की। इसी तरह से परमेश्वर के और सामर्थी और अद्भुत प्रकाशनों को अपने जीवन में ग्रहण करने के लिए हमारे YouTube चैनल को सब्सक्राइब करें ताकि हर एक वीडियो का नोटिफिकेशंस आप तक पहुंच सके। हालेलुया।